ತಾಯ ನಮೋ ವಿಷ್ಣುಪಾದಾಯ ರಾಧಿಕಾಯ ಪ್ರಿಯಾತ್ಮನೆ ಶ್ರೀ ಶ್ರೀಮದ್ ಭಕ್ತಿ ವೇದಾಂತ ನಾರಾಯಣ ಕಿನಾಮಿನೆ ಶ್ರೀ ಕೃಷ್ಣ ಲೀಲಾ ಕಥಾನೆ ಸುಧಾಕ್ಷಂ ಔದಾರ್ಯ ಮಾಧುರ್ಯ ಗುಣೈಶ್ಚ ಯುಕ್ತಂ ವರಂ ವರೇಣ್ಯಂ ಪುರುಷಂ ಮಹಾಂತಂ ನಾರಾಯಣಂ ತ್ವಂ ಶಿರಸಾ ನಮಾಮಿ त्रिदण्डीनां भक्तशिरोमणिं च श्रीकृष्णपादाब्जहृदयकमलि चैतन्यलीलामृतसारसारं नारायणं तं सततं प्रपद्ये। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद हरे कृष्णा 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 हरे 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 राम 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 हरे 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 कृष्णा 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 हरे 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 राम 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 हरे 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 कृष्णा कृष्णा हरे 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 राम राम हरे हरे कृष्णा कृष्णा हरे 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 राम राम हरे हरे कृष्णा हरे 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 राम राम हरे हरे हरि वो हरि वो निताय गौर हरि वो हरि वो हरि वो हरि वो Let me offer millions of essences of the lotus feet of Gurudev Rupana Guru Vardhana Manish Prasanta Supada Vishnu Shanta Mantakapitana. All present characters, Vaishnava, Savatana, Pranam, Vancha Kalpatarubycha Krupa Sindhu Devacha Patitanam Pavanebhyo Vaishnavebhyo Namo Namaha. Ah. ಪ್ಲೀಸ್ ಖಂಡಿ ದಯವಿಟ್ಟು ನೀವು ಕ್ಷಮಿಸಿ, ಯಾಕಂದ್ರೆ ಇವತ್ತು ಹೊಸೂರಲ್ಲಿ ಜಗನ್ನಾಥ್ ರಥಯಾತ್ರೆ ಆಯ್ತು, ಅದಕ್ಕೆ ಈಗ ತಾನೇ ಬಂದಿದ್ದು. ಸ್ವಲ್ಪ ಲೇಟ್ ಆಯ್ತು. ನಾವು ಏರ ಪಂಚಮಿ ಸೋಮವಾರ ನಾಳೆ. ಸೊ ಏರ ಪಂಚಮಿ ಲಕ್ಷ್ಮೀ ಶ್ರೀ ಲಕ್ಷ್ಮೀ ವಿದ್ಯಾ. ಸೊ ಗೌರವ ಪಾರ್ಶ್ವ ಶ್ರೀ ವಕ್ರೇಶ್ವರ್ ಪಂಡಿತ್ ಅವರ ತಿರುವಾರ. 24 ಜಗನ್ನಾಥನ ಪುನರ್ಯಾತ್ರ ವಾಪಸ್ಸು. 25 ಶಯನ ಏಕಾದಶಿ. 29 ಗುರು ಪೂರ್ಣಿಮಾ, ಚತುರ್ಮಾಸ್ಯ ಶುರುವಾಗುತ್ತೆ. ಮೊದಲನೇ ತಿಂಗಳಲ್ಲಿ ಯಾವುದೇ ಸೊಪ್ಪು ಇಲ್ಲ. ಪ್ರಬೋಧಾನಂದ ಸರಸ್ವತಿ ಅವರ ತಿರುಭಾವ 30. ಆಮೇಲೆ ಬಲದೇವ್ ಪ್ರಭು ಆವಿರ್ಭಾವ 28. 4 ಸೆಪ್ಟೆಂಬರ್ ಕೃಷ್ಣ ಜನ್ಮಾಷ್ಟಮಿ. 19 ಸೆಪ್ಟೆಂಬರ್ ರಾಧಾಷ್ಟಮಿ. ಆಮೇಲೆ ಕಾರ್ತಿಕ್ ಈ ಸಾರಿ ನವೆಂಬರ್ 26 ಅಕ್ಟೋಬರ್ ಶುರುವಾಗುತ್ತೆ. ಆಮೇಲೆ 24 ನವೆಂಬರ್ಗೆ ಮುಗಿಯುತ್ತೆ. 22 ಮಾರ್ಚ್ ಗುರು ಪೂರ್ಣಿಮಾ. ಏರ ಪಂಚಮಿ ಅಂದ್ರೆ
ಏನು ಏನೋ ಪಂಚಮಿ. ಲಕ್ಷ್ಮೀ ವಿಷಯ ಏನಂದ್ರೆ ಆ, ಚಂದನಿ ಜಗನ್ನಾಥನ ಮುಖ್ಯ ಚಂದನಿ ಯಾತ್ರ, ಸ್ನಾನಯಾತ್ರ, ನವಯವನ್ ನೇತ್ರೋತ್ಸವ, ಗುಂಡಿಚ ಮಾರ್ಗ, ರಥಯಾತ್ರ, ನವಕಲೇವರ, ಆಮೇಲೆ ತೀರ್ಥ, 15. ಪಾಂಡಿ ವಿಜಯ, ಆಮೇಲೆ ರಥಯಾತ್ರ ಆದ್ಮೇಲೆ ಪಂಚಮಿ ದಿವಸ, 5ನೇ ಏರ ಪಂಚಮಿ ಅಂತ ಕರೀತಾರೆ. ಏರ ಪಂಚಮಿ, ಪಂಚಮಿ ಅಂದ್ರೆ 5ನೇ ದಿವಸ. ಏರ ಅಂದ್ರೆ ಏನು? ಲಕ್ಷ್ಮೀದೇವಿ ಜಗನ್ನಾಥನ, ಈಗ ಜಗನ್ನಾಥ ಏನ್ ಮಾಡ್ತಾನೆ, ಅಮ್ಮ ತಾಯಿ ನಾನು ಸ್ವಲ್ಪ ಹುಷಾರ್ ತಪ್ಪಿಟ್ಟಿದ್ದೆ, ಆ, ನಿಂದು ಕಷಾಯ ಎಲ್ಲ ಕುಡಿದು ಹುಷಾರಾಗಿದ್ದೀನಿ. ಏನಾಗ್ತದೆ, ಸ್ನಾನಯಾತ್ರದಲ್ಲಿ ಜಗನ್ನಾಥನಿಗೆ ಸುಮಾರು ನೀರಿಂದ ತಣ್ಣೀರಿಂದ ಸ್ನಾನ ಮಾಡಿಸಿ ಸ್ವಲ್ಪ ಹುಷಾರ್ ತಪ್ಪಿಟ್ಟಿರುತ್ತೆ, ಅರ್ವತ್ಲಿಲ್ಲ. ಅದೇನಂದ್ರೆ ಅವನಿಗೆ ಒಂದು ಕಾರಣ ಬೇಕು. ಏನು? ಜಗನ್ನಾಥ್ ದ್ವಾರಕೆಯಿಂದ ವೃಂದಾವನ್ಗೆ ಹೋಗ್ಲಿಕ್ಕೆ. ಸೊ ಅದಕ್ಕೆ ಇದೊಂದು ಕಾರಣ. ಸ್ನಾನ ಮಾಡ್ತಾನೆ, ಹುಷಾರ್ ತಪ್ಪಿಡುತ್ತೆ, ಲಕ್ಷ್ಮಿ ನೋಡ್ಕೊಳ್ತಾಳೆ 15 ದಿವಸ. ಜಗನ್ನಾಥನ ದರ್ಶನ ಯಾರಿಗೂ ಆಗಲ್ಲ. ಆಮೇಲೆ 108 ಕಷಾಯ ದಿನಾಲು ಕುಡಿಸಿ ಜಗನ್ನಾಥ ರಿಕವರಿ ಆಗ್ತಾನೆ. ಆಮೇಲೆ ಅವಾಗ ಹೇಳ್ತಾನೆ, ಅಮ್ಮ ತಾಯಿ ನನ್ಗೆ ಹುಷಾರು ನಿನ್ನ ಕೃಪೆಯಿಂದ ಆಯ್ತು. ಯಾವ ಭಕ್ತರು ಇಲ್ಲಿ ನಾನು ನೋಡೋ ಹಾಗಿಲ್ಲ. ಈಗ ನಾನು ಹುಷಾರಿದ್ದೀನಿ, ಸ್ವಲ್ಪ ಆಚೆ ಓಡಾಡ್ಕೊಂಡ್ ಬರ್ತೀನಿ, ಸ್ವಲ್ಪ ಗಾಳಿ ಆಡ್ಕೊಂಡು ಬರ್ತೀನಿ ಅಂತ ಹೊರಡ್ತಾನೆ. ನೀನ್ ನಂಬೋದೇ ಹಾಗೆ, ಆಚೆ ಹೋದ್ರೆ ಬರ್ತೀಯಾ ಇಲ್ವೋ? ಇಲ್ಲ, ಬಲರಾಮನ್ ಜೊತೆ ಹೋಗ್ತೀನಿ, ಸುಭದ್ರನ ಇರ್ತಾಳೆ, ಅವ್ರು ನಂಬೋದು. ಸರಿ ಅಂತೇಳಿ ಒಪ್ಕೊಳ್ತಾಳೆ. ಆದ್ರೆ 5 ದಿವಸ ಕಾಯ್ತಾ ಇರ್ತಾಳೆ, ಯಾವಾಗ ಬರ್ತಾನೆ ಬರೋದಿಲ್ಲ. ಅವಾಗ ಅವಳು ಏನ್ ಮಾಡ್ತಾಳೆ ಅಂದ್ರೆ, ಆ ಏರ ಪಂಚಮಿ ಅಂದ್ರೆ ನೋಡ್ಕೊಂಡ್ ಬರೋದು. ಏರ ಪಂಚಮಿ, ಏರ ಅಂದ್ರೆ ಉತ್ಕಲ ಭಾಷೆಯಲ್ಲಿ ಹುಡ್ಕೊಂಡ್ ಬರೋದು ಅಂತ. ಅದಕ್ಕೇನೆ ಏರ ಪಂಚಮಿ ಅಂತಾರೆ. ಅವತ್ತು ಜಗನ್ನಾಥನ್ಗೆ ಜಗನ್ನಾಥನ ಹುಡ್ಕೊಂಡು ಆ ಬರ್ತಾಳೆ. ಆ ಇದು ಆ ಹುಡ್ಕೊಂಬರೋದು ಅಂತ. ಅಲ್ಲೇನಾಗುತ್ತೆ ಅಂದ್ರೆ ಆ ಲಕ್ಷ್ಮೀದೇವಿ ಏನ್ ಮಾಡ್ತಾಳೆ ಅಂದ್ರೆ, ಯಮೇಶ್ವರ ಶಿವ ಹಾಗೂ ದೇವದಾಸಿ ಜೊತೆಗೆ ಕರ್ಕೊಂಡು ಲಕ್ಷ್ಮೀದೇವಿ ನರೇಂದ್ರ ಸರೋವರ ಹತ್ರ ಇರೋ ಗುಂಡೀಚಾ ದೇವಸ್ಥಾನ ಹತ್ರ ಪ್ರಥಮ ದ್ವಾರದ ಹತ್ರ ಕೂತ್ಕೊಂಡು ಬರ್ತಾಳೆ.
ಅವಳು ಒಳಗೋಗಕ್ಕೆ ಅಧಿಕಾರ ಇಲ್ಲ, ಯಾಕಂದ್ರೆ ಅವಳು ಲಕ್ಷ್ಮಿ ಸ್ವಭಾವ. ಗುಂಡೀಚ ವೃಂದಾವನ. ಆ ಲಕ್ಷ್ಮೀದೇವಿ ನೋಡ್ಬಿಟ್ಟು ಜಗನ್ನಾಥನ ಸೇವಕರು, ದೈತ್ಯಗಣ ಜಗನ್ನಾಥನಿಗೆ ಆ ಜಗನ್ನಾಥ್ ಭೋಗ್ ಮಂದಿರ್ನ ಬಂದ್ ಮಾಡ್ಬಿಡ್ತಾರೆ. ಅದರಿಂದ ಲಕ್ಷ್ಮೀ ದೇವಿ ತುಂಬಾ ಕೋಪ ಬಂದ್ಬಿಡುತ್ತೆ. ಅವಳ ದೇವಸ್ಥಾನದ ಆಚೆ ಬಂದು ಆ ಜಗನ್ನಾಥನ ರಥನ ಒಂದು ಕಡ್ಡಿನ ಹೊಡೆದಾಕ್ಬಿಡ್ತಾಳೆ. ಜಗನ್ನಾಥನ ಬಗ್ಗೆ ಕೋಪ ತೋರಿಸ್ಕೊಳ್ಳೋದು, ರಥಕ್ಕೆ ಏಟ್ ಹಾಕ್ತಾಳೆ. ಸೌದೆ ಬಿದ್ದು ಮುರಿದೋಗುತ್ತೆ. ಅದಾದ್ಮೇಲೆ ಲಕ್ಷ್ಮೀ ದೇವಿ ದ್ವಾರ ಆ ಏನೋ ಗೋಹಿ ಸಾಯಿ ಅವನ ಮೇಲೆ ವಿಜಯ ಮಾಡಿದಾಗ ಅವ್ರಿಗೆ ಭೋಗ ಆಗ್ತಾರೆ. ತಿರ್ಗಿ ಅಲ್ಲಿಂದ ವಾಪಸ್ ಬಂದ್ಬಿಟ್ಟಾಳೆ. ಸೊ ಇದೇನಂದ್ರೆ ತುಂಬಾ ಅತಿ ಮುಗ್ಧವಾಗಿರೋ ನಡೆಯುವಂತ ಲೀಲೆ. ಇಲ್ಲ ನೇತೃತ್ವವಲ್ಲ. ನಮ್ಮ ಗುರುಗಳು ಅದನ್ನ ಚೈತನ್ಯ ಮಹಾಪ್ರಭುಗಳು ತುಂಬಾ ಸ್ವಾರಸ್ಯವಾಗಿ ಹೇಳಿದ್ದಾರೆ. ಏನಂದ್ರೆ ಅವತ್ತೇನಾಗುತ್ತೆ ಅಂದ್ರೆ ತುಂಬಾ ಚೆನ್ನಾಗಿದೆ ಇದು. ಅವ್ರಿಗೆ ಆಶ್ಚರ್ಯ, ಇದು ಎಂತ ಲೀಲೆ ಅನ್ಬಿಟ್ಟು. ಆ ಪಂಚಮಿ. ಪ್ರತ್ಯೇಕ ವರ್ಷ ರಥಯಾತ್ರೆಯಲ್ಲಿ ಪೂರ್ವ ಭಗವಾನ್ ಶ್ರೀ ಜಗನ್ನಾಥ ಸ್ನಾನಯಾತ್ರ ಮಾಡಿದ್ಮೇಲೆ ಸಂಪೂರ್ಣ ಭಾರತದ ತೀರ್ಥಗಳಿಂದ ಸಾವಿರಾರು ಮಡಿಕೆಗಳು ನೀರು ತಂದು ತರ್ತಾರೆ. ಆ ನೀರಿಂದ ಭಗವಂತನಿಗೆ ಜಗನ್ನಾಥ ಬಲದೇವ ಸುಭದ್ರ ಅಭಿಷೇಕ ಮಾಡ್ತಾರೆ. ತುಂಬಾ ಜಾಸ್ತಿ ನೀರಿಂದ ಸ್ನಾನ ಮಾಡಿರೋದ್ರಿಂದ ಅಸ್ವಸ್ಥ ಅಸ್ವಸ್ಥ ಲೀಲ ಅಭಿನಯ ಮಾಡ್ತಾನೆ. ಆಗ ಲಕ್ಷ್ಮಿಯ 15 ದಿವಸ ತನ್ನ ಮಹಲ್ನಲ್ಲೇ ತಂದು ದ್ವಾರನ ಬಂದ್ ಮಾಡ್ಬಿಡ್ತಾನೆ, ಗೇಟ್ನ. ಲಕ್ಷ್ಮಿಯ ಸೇವಾ ಶುಶ್ರೂಷೆಯಿಂದ ಪುನಃ ಸ್ವಾಸ್ಥ್ಯ ಲಾಭ ಆಗುತ್ತಾನೆ ಜಗನ್ನಾಥ. ಆವಾಗ ಜಗನ್ನಾಥ ಲಕ್ಷ್ಮಿಗೆ ಹೇಳ್ತಾಳೆ, ಹೇ ಪ್ರಿಯೆ, ನಿನ್ನ ಸೇವೆಯ ಕಾರಣ ನಾನ್ಗೇನೋ ಹುಷಾರಾಗಿದ್ದೀನಿ, ಸ್ವಸ್ಥ ಆಗಿದ್ದೀನಿ. ಆದ್ರೆ ಇಲ್ಲಿವರೆಗೂ ಮಹಲ್ನ ನೀನು ಬಂದ್ ಮಾಡಿರೋದ್ರಿಂದ ನನಗೆ ಸರಿ ಅನ್ಸಲ್ಲ. ಸ್ವಲ್ಪ ನೀರು ಗಾಳಿ ಪರಿವರ್ತನೆಗೋಸ್ಕರ ಸ್ವಲ್ಪ ದಿವಸ ನಾನು ಸ್ವಲ್ಪ ಆಚೆ ಓಡಾಡೋಣ ಅಂತ ಇಚ್ಛೆ ಆಗ್ತಾ ಇದೆ. ಅವಾಗ ಲಕ್ಷ್ಮಿ ಹೇಳ್ತಾಳೆ, ಪ್ರಭು ನೀನು ಯಾವಾಗ ಬರ್ತೀವಿ ವಾಪಸ್? ಜಗನ್ನಾಥ, ಶೀಘ್ರವಾಗಿ ಬಂದ್ಬಿಡ್ತೀನಿ, ಬೇಗ ಬಂದ್ಬಿಡ್ತೀನಿ. ಲಕ್ಷ್ಮೀಜಿ ಭಗವಂತ ಜಗನ್ನಾಥ ಆಚೆ ಹೋಗೋದಿಕ್ಕೆ ಅವಳ ಸಮ್ಮತಿ ಆಯ್ತು. ಹಾಗೂ ಬಲದೇವ ಹಾಗೂ ಸುಭದ್ರ ಜಗನ್ನಾಥನ ಜೊತೆಗೆ ಹೊರಡಕ್ಕೆ ಅವರು ರೆಡಿ ಆದ್ರು. ಅದರಿಂದ ಅವಳಿಗೇನು ಸಂಶಯ ಬರಲಿಲ್ಲ.
ಸೊ ಅದರಿಂದ ಲಕ್ಷ್ಮಿಯ ಸಹಮತಿಯಿಂದನೇ ಭಗವಾನ್ ಜಗನ್ನಾಥ ಬಲದೇವ್ ಸುಭದ್ರ ಅವರು ರಥದ ಮೇಲೆ ಸವಾರಿ ಮಾಡೋದು. ಈಗ ಜಗನ್ನಾಥ ಒಂದು ಬಹಾನೆ ಅಂದ್ರೆ ಒಂದು ನೆಪ ಮಾಡ್ಕೊಂಡು ಹೊರಟ, ಏನೋ ಓಡಾಡ್ಕೊಂಡ್ ಬರ್ತೀನಿ ಅಂತ. ಸೊ ಹೋಗಿ 5 ದಿವಸ ಆಗೋಯ್ತು. ಲಕ್ಷ್ಮಿ ಯೋಚನೆ ಮಾಡ್ತಾ ಇದ್ದಾಳೆ, ಪ್ರಭು ಎಲ್ಲೋದ್ರು ಎಲ್ಲಿಗೋದ್ರು. ಅವ್ರೇನೋ ಬೇಗ ಬರ್ತೀನಿ ಅಂತ ವಚನ ಕೊಟ್ಟು ಹೋಗಿದ್ರು, ಆದ್ರೆ ಇಲ್ಲಿವರೆಗೂ ವಾಪಸ್ ಬಂದಿಲ್ಲ. ಆ ಸೊ ಲಕ್ಷ್ಮಿಗೆ ಜಗನ್ನಾಥನ ವಿಳಂಬ ರೂಪಿ ಉಪೇಕ್ಷ ಸಹನೆ ಮಾಡೋದ್ರಲ್ಲಿ ಅಸಮರ್ಥಳಾದ್ಲು. ಅದರಿಂದ ಕ್ರೋಧಳಾಗಿ ತನ್ನ ಎಲ್ಲಾ ದಾಸಿಯರನ್ನ ಆಜ್ಞೆ ಮಾಡಿದ್ರು, ನಾವೆಲ್ಲ ಅಸ್ತ್ರ ಶಸ್ತ್ರ ಸಹಿತ ತಯಾರಾಗಿರಿ. ಅವರು ಸೇನಾಧ್ಯಕ್ಷಕ್ಕೆ ಸಮಾನ. ನಮ್ಮ ಸೇನಾಧ್ಯಕ್ಷ ವಹಿಸ್ಕೊಂಡು ಅವಳೆ ತನ್ನ ಪತಿ ಆಕ್ರಮಣ ಮಾಡೋದಿಕ್ಕೆ. ಸೊ ಅವ್ರು ಜಗನ್ನಾಥನ ಹುಡುಕ್ತಾ ಗುಂಡೀಚಮ್ಮ ದೇವಸ್ಥಾನದ ಹತ್ರ ಬರ್ತಾರೆ. ಅಲ್ಲಿ ಜಗನ್ನಾಥನ ಹೇರತಿಯಿಂದ ಹುಡುಕ್ತಾಳೆ. ಅದಕ್ಕೆ ಉತ್ಕಲವಾಸಿ ಆ ದಿನನ ಹೇರ ಪಂಚಮಿ ಅಂತ ಕರೀತಾರೆ. ಇವನ್ ಮಹಾಪ್ರಭುಗಳು ನೀಲಾಚಲದಲ್ಲಿ ದ್ವಾರಕಾ ಹಾಗೂ ಗುಂಡೀಚ ದೇವಸ್ಥಾನ ವೃಂದಾವನ ಅಂತ ಹೇಳಿ ಜಗತ್ವಾಸಿಯರಿಗೆ ದ್ವಾರಕಾ ಹಾಗೂ ವೃಂದಾವನದ ಅಂತರ ಅವ್ರಿಗೆ ತಿಳಿಸೋಕೆ ಇಷ್ಟ ಆಯ್ತು. ದ್ವಾರಕಾ ವೃಂದಾವನ ಏನ್ ವ್ಯತ್ಯಾಸ. ಆದ್ರಿಂದ ಅವರು ಒಂದ್ ದಿವಸ ಮೊದಲೇ ಶ್ರೀಮದ್ ಮಹಾಪ್ರಭು ಕಾಶಿ ಮಿಶ್ರ ಜೊತೆಗೆ ಮಿಶ್ರಾಗಿ ಹೇಳಿದರು, ನಾನು ನನ್ನ ಭಕ್ತರ ಜೊತೆ ಹೇರಾ ಪಂಚಮಿಯ ಉತ್ಸವ ನೋಡಕ್ಕೆ ಇಚ್ಛೆ ಇದೆ. ಕಾಶಿ ಮಿಶ್ರ ಶ್ರೀಮದ್ ಮಹಾಪ್ರಭುಗಳ ಇಚ್ಛೆನ ರಾಜ ಪ್ರತಾಪರುದ್ರಿಗೆ ಹೇಳಿದ್ರು. ಕಾಶಿ ಮಿಶ್ರ ರಾಜ ಹೇಳಿದ್ಮೇಲೆ ಮಹಾಲಕ್ಷ್ಮಿ ಕಾಶಿ ಮಿಶ್ರ ರಾಜನಿಗೆ ಹೇಳ್ತಾರೆ, ಮಹಾಲಕ್ಷ್ಮಿ ದೇವಿಜಿಗೂ ಸುಂದರ ಸ್ವರ್ಣ ಆಭೂಷಣದಿಂದ ಸುಸಜ್ಜಿತ ಮಾಡಿ ಭವ್ಯ ಉತ್ಸವ ಮಾಡಿ. ಯಾಕಂದ್ರೆ ಅದ್ರ ವೈಭವ ನೋಡ್ಕೊಂಡು ಆಶ್ಚರ್ಯಚಕಿತರ ಆಗ್ತಾರೆ. ಯಾವ ತರ ಅಂದ್ರೆ ಈ ತರದ ಉತ್ಸವ ಇನ್ನೆಲ್ಲೂ ನೋಡಿರಲಿಲ್ಲ. ರಾಜ ಇದನ್ನ ಕೇಳ್ಬಿಟ್ಟು ತುಂಬಾ ಅತಿ ಪ್ರಸನ್ನರಾದರು. ಹಾಗೂ ಅವರು ಮಹಾಪ್ರಭುಗಳ ಸೇವೆ ಅವರು ರಾಜಕೋಷದಿಂದ ಏನ್ ಬೇಕೋ ನೀನ್ ತಗೋ ಅಂತ ಹೇಳ್ಬಿಡ್ತಾರೆ ರಾಜ. ಹೇರಾ ಪಂಚಮಿ ದಿವಸ ಕಾಶಿ ಮಿಶ್ರಾನೆ ಎಷ್ಟೋ ಜನ ಭಕ್ತನ ಸುಂದರ ಶೃಂಗಾರ ಮಾಡಿಸಿ ಈ ಲೀಲೆ ಪ್ರದಕ್ಷಿಣೆ ಮಾಡಕ್ಕೆ ತಯಾರಿ ಮಾಡಿದ್ರು. ಇವನು ಮಹಾಪ್ರಭು ಪ್ರಾತಃ ಕಾಲದಲ್ಲೇ ತನ್ನ ಭಕ್ತರನ್ನ ಕರ್ಕೊಂಡು ಗುಂಡೀಚ ಮಂದಿರ ಹತ್ರ ಜಗನ್ನಾಥ ದೇವನ ದರ್ಶನ ಮಾಡಿ ಹೇರಾ ಪಂಚಮಿ ಉತ್ಸವ ನೋಡೋದಿಕ್ಕೆ ಎಲ್ಲ ಭಕ್ತನೆಲ್ಲ ಕರ್ಕೊಂಡು ಜಗನ್ನಾಥ್ ಮಂದಿರ ಹತ್ರ ಬರ್ತಾರೆ, ನೀಲಾಚಲ ಹತ್ರ. ಕಾಶಿ ಮಿಶ್ರಾಜಿ ಅವನ್ನ ತುಂಬಾ ಆದರ ಸತ್ಕಾರ ಮಾಡಿ ಸಿಂಹದ್ವಾರದ ಹತ್ರ ಕರ್ಕೊಂಡೋಗಿ ಸುಂದರ ಒಂದು ಜಾಗದಲ್ಲಿ ಅವ್ರನ್ನ ಕೂಡಿಸ್ತಾರೆ. ವ್ರಜವಾಸಿ ಹಾಗೂ ದ್ವಾರಕಾವಾಸಿ ಇಬ್ರು ಕೃಷ್ಣನ್ಗೆ ತುಂಬಾ ಪ್ರೇಮ ಮಾಡ್ತಾರೆ. ಆದ್ರೆ
ಕೃಷ್ಣ ಕೇವಲ ವ್ರಜವಾಸಿಗಳ ಪ್ರೇಮಕ್ಕೆ ಅವನು ವಶೀಭೂತನಾಗದು. ಆದ್ರಿಂದ ಏರ ಪಂಚಮಿ ದಿನ ಶ್ರೀಮನ್ ಮಹಾಪ್ರಭು ಶ್ರೀ ಸ್ವರೂಪ್ ದಾಮೋದರ್ಗೆ ಕೆಲವು ಪ್ರಶ್ನೆಗಳಾಕಿ ವ್ರಜವಾಸಿಗಳ ಪ್ರೇಮದ ಮಹಿಮೆಯನ್ನು ಜಗತ್ತಿಗೆ ಸ್ಥಾಪನೆ ಮಾಡಿದ್ರು. ರಸವಿಶೇಷ ಅರ್ಥಾತ್ ವ್ರಜರಸದ ವೈಕುಂಠ ರಸದಿಂದ ತಾರತಮ್ಯ ಕೇಳೋದಕ್ಕೋಸ್ಕರ ಆ ಅಭಿಲಾಷೆನ ಮಹಾಪ್ರಭುಗಳು ಸ್ವಲ್ಪ ಹಾಸ್ಯ ಮಾಡುತ್ತಾ ಸ್ವರೂಪ್ ದಾಮೋದರ್ಗೆ ಹೇಳಿದರು. यद्यपि जगन्नाथ करे न द्वारका विहार, सहज प्रकट करे परम उदार, तथापि वत्सर मध्य आए एक बार वृंदावन देखते तारी उत्कंठा. यद्यपि श्री जगन्नाथ देव ಸೇವಕರ ಜಗನ್ನಾಥ ದೇವ ಜೀವಿಗಳ ಪ್ರತಿ ತನ್ನ ಪರಮ ಕರುಣೆ ಸಹಜ ರೂಪದಲ್ಲಿ ಪ್ರಕಟ ಮಾಡಿದ್ದಾನೆ. ದ್ವಾರಕಾ ಧಾಮ್ ರೂಪಿ ನೀಲಾಚಲ ಮಂದಿರದಲ್ಲಿ ವಿರಾಜಮಾನಾಗಿದ್ದು ಅಲ್ಲಿ ವಿಹಾರ ಮಾಡ್ತಾನೆ. ಆದ್ರೂ ವರ್ಷದಲ್ಲಿ ಒಂದ್ಸಾರಿ ಅವನ ಹೃದಯದಲ್ಲಿ ವೃಂದಾವನ್ ಹೋಗಬೇಕು ಅನ್ನೋ ತೀವ್ರ ಉತ್ಕಂಠ ಜಾಗೃತವಾಗುತ್ತದೆ. ವೃಂದಾವನ ಸಮ ಉಪವನ ಗಣ್ ತಾಹ ದೇಕಿ ಬಾರೆ ಉತ್ಕಂಠಿತ ಆಯಮಾನ್. ದೊಡ್ಡ ರಸ್ತೆ ಎರಡು ಕಡೆ ಸುಂದರ ಉಪವನ ಇದೆ. ಇವನ್ ಮಹಾಪ್ರಭುಗಳು ಆ ಉಪವನ ಇಂಗಿತ್ ಮಾಡುತ್ತಾ ಈ ಎಲ್ಲ ಉಪವನ ವೃಂದಾವನದ ಉಪವನಕ್ಕೆ ಸಮಾನ. ಆದ್ರಿಂದಾನೇ ಭಗವಾನ್ ಜಗನ್ನಾಥ್ ದೇವ ಮನಸ್ಸಲ್ಲೇನೆ ನೋಡಕ್ಕೆ ಉತ್ಸುಕತರಾಗಿರ್ತಾನೆ. ಜಗನ್ನಾಥ್ ಜಿ ಬಾಹ್ಯ ರೂಪದಲ್ಲಿ ರಥದಲ್ಲಿ ಕೂತ್ಕೊಂಡು ಉಪವನದಲ್ಲಿ ಈ ಓಡಾಡೋದಕ್ಕೋಸ್ಕರ ಇದರಿಂದ ನೀಲಾಚಲ್ ದ್ವಾರಕಾದನ್ನ ಬಿಟ್ಟು ಸುಂದರಾಚಲ್ ವೃಂದಾವನ್ ಕಡೆ ಹೋಗ್ತಾರೆ. ನಾನಾ ಪುಷ್ಪೋದ್ಯಾನೆ ತಥಾ ಕೇಲೆ ರಾತ್ರಿ ದಿನೇ ಲಕ್ಷ್ಮೀ ದೇವರಿ ಸಂಗೆ ನಾಹಿ ಸತ್ಯದ ನಾಯಕಿ ಕಾರಣೆ. ಅಂದ್ರೆ ಭಗವಾನ್ ಅಲ್ಲಿನ ಉಪವನದಲ್ಲಿ ದಿನರಾತ್ರಿ ಕ್ರೀಡಾ ವಿಹಾರ ಮಾಡ್ತಾನೆ. ಯಾವಾಗ ಸೌಭಾಗ್ಯ ದೇವಿ ಲಕ್ಷ್ಮೀ ದೇವಿ ಸೊ ಸ್ವರೂಪ್ ದಾಮೋದರ್ ಉತ್ತರ ಹೇಳ್ತಾರೆ, ಪ್ರಭು ಇದಕ್ಕೆ ಕಾರಣ ಏನಂದ್ರೆ ಸೌಭಾಗ್ಯ ದೇವಿ ಲಕ್ಷ್ಮಿ ವೃಂದಾವನ ಲೀಲೆಗಳಲ್ಲಿ ಪ್ರವೇಶ ಮಾಡೋದಕ್ಕೆ ಅಧಿಕಾರ ಇಲ್ಲ. ಅಂದ್ರೆ ಭಗವಾನ್ ಅಲ್ಲೆಲ್ಲ ಉಪವನದಲ್ಲೇನೋ ಕ್ರೀಡೆ ಮಾಡ್ತಾನೆ, ದಿನರಾತ್ರಿ ಕ್ರೀಡಾ ವಿಹಾರ ಮಾಡಿ. ಅವರು ಲಕ್ಷ್ಮೀ ದೇವಿನ ಯಾಕೆ ಸೌಭಾಗ್ಯ ಲಕ್ಷ್ಮೀ ದೇವಿ ತನ್ನ ಜೊತೆಗೆ ಅಲ್ಲಿ ಕರ್ಕೊಂಡು ಹೋಗಲ್ಲ ಅಂತ ಪ್ರಶ್ನೆ. ಅದಕ್ಕೆ ಸ್ವರೂಪ್ ದಾಮೋದರ್ ಹೇಳ್ತಾರೆ,
ವೃಂದಾವನದ ಲೀಲೆಗಳಲ್ಲಿ ಲಕ್ಷ್ಮೀ ದೇವಿಗೆ ಪ್ರವೇಶ ಮಾಡಕ್ಕೆ ಅಧಿಕಾರ ಇಲ್ಲ. ವೃಂದಾವನ ಲೀಲಾಯ ಕೃಷ್ಣೇರ ಸಹಾಯ ಗೋಪಿಗಣ್. ಗೋಪಿಗಣ್ ಬಿನಾ ಕೃಷ್ಣೇರ ಹರಿತೆ ನಾರ ಮಾನ್. ವೃಂದಾವನದ ಮಧುರ ಲೀಲಾಗಳಲ್ಲಿ ಗೋಪಿಯರ ಶ್ರೀಕೃಷ್ಣನಿಗೆ ಸಹಾಯಕ. ಯಾಕಂದ್ರೆ ಗೋಪಿಯರಿಗೆ ಬಿಟ್ಟು ಅನ್ಯ ಯಾರನ್ನು ಕೃಷ್ಣನ ಮನಸ್ಸನ್ನು ಹರಣ ಮಾಡೋದ್ರಲ್ಲಿ ಆಗೋದಿಲ್ಲ. ದ್ವಾರಕಾದಲ್ಲಿ ಶ್ರೀಕೃಷ್ಣನ ಲಕ್ಷ್ಮೀ ಸ್ವರೂಪ 16,000 100 ರಾಣಿಯರು ಹಾಗೂ ಸತ್ಯಭಾಮ ರುಕ್ಮಿಣಿ ದೇವಿ ಹಾಗೆ 8 ಪಟ್ಟರಾಣಿ. ಈ 8 ಪಟ್ಟರಾಣಿಗಳಲ್ಲಿ ಯಾರಿಗೂ ವೃಂದಾವನದಲ್ಲಿ ಶ್ರೀಕೃಷ್ಣನ ಲೀಲೆಗಳಲ್ಲಿ ಪ್ರವೇಶ ಮಾಡಕ್ಕೆ ಯೋಗ್ಯತೆ ಇರಲಿಲ್ಲ. ಸೊ ಆದ್ರಿಂದ 16,108 ರಾಣಿಯರ ಅಂತ ಇನ್ನೇನು ಹೇಳ್ಬೇಕು. ವೃಂದಾವನದಲ್ಲಿ ಗೋಪಿಯರ ದ್ವಾರ ಪರಕೀಯ ಭಾವದಿಂದ ಶ್ರೀಕೃಷ್ಣನಿಗೆ ಸೇವೆ ಮಾಡ್ತಾರೆ. ಹಾಗೂ ದ್ವಾರಕಾದಲ್ಲಿ ಮಹಿಷಿ ಶ್ರೀಕೃಷ್ಣನಿಗೆ ಪ್ರತಿ ಸ್ವಕೀಯ ಭಾವ ಇರುತ್ತದೆ. ಸೊ ಪ್ರೇಮಕ್ಕೆ 2 ಪಕ್ಷ ಅಂತ ಹೇಳ್ತಾರೆ. 2 ಪಕ್ಷ ಪ್ರೇಮ, ಮಿಲನ ಹಾಗೂ ವಿರಹ. ವಿರಹದಿಂದನೇ ಮಿಲನದ ಉತ್ಕಂಠನ ಜಾಸ್ತಿ ಮಾಡಿ ಮಿಲನಕ್ಕೆ ಪುಷ್ಟಿ ಮಾಡುತ್ತದೆ. ಅದು ವಿರಹ. ಎಲ್ಲಿ ಸದಾ ಮಿಲನೇ ಆಗ್ತಾ ಇದೆಯೋ ಅಲ್ಲಿ ಪ್ರೇಮದ ಭಾವಗಳನ್ನ ಲಹರಿಗಳು ಅಲ್ಲಿ ಎದ್ದೇಳಲ್ಲ. ದ್ವಾರಕಾದ ಮಹಿಷಿ ಶ್ರೀಕೃಷ್ಣನ ವಿವಾಹಿತ ಪತ್ನಿಯರು ಹಾಗೂ ಸಾಮಾಜಿಕ ದೃಷ್ಟಿಯಿಂದ ಅವ್ರಿಗೆ ಕೃಷ್ಣನಲ್ಲಿ ಮಿಲನದಲ್ಲಿ ಯಾವುದೇ ಬಾಧೆ ಇಲ್ಲ. ಅವರೆಲ್ಲರೂ ಬೇಕಾದ್ರೆ ಕೃಷ್ಣನ ಭೇಟಿ ಮಾಡ್ಬೋದಾಯ್ತು. ಆದ್ರಿಂದನೇ ಅವರ ಪ್ರೇಮದಲ್ಲಿ ನಿತ್ಯ ನವೀನತಾ ಅಭಾವ ಇದೆ. ಆದ್ರಿಂದ ಪ್ರೇಮದ ನಿತ್ಯ ನವೀನತೆಗ ಅಭಾವ ಇದೆ. ಸೊ ಈಗ ಪ್ರೇಮಕ್ಕೆ ಯಾವುದೇ ಕಾರಣ ಇದ್ರೆ ಆ ಒಂದು ಕಾರಣ ಕಟ್ಟಾದಾಗ ಪ್ರೇಮ ಕೂಡ ಕಟ್ಟಾಗ್ಬಿಡುತ್ತೆ. ದ್ವಾರಕಾದಲ್ಲಿ ಮಹರ್ಷಿಗಳು ಅಂದ್ರೆ ಪಟ್ಟದ ರಾಣಿ ಶ್ರೀಕೃಷ್ಣನಿಗೆ ಸಂಬಂಧ ಪ್ರೇಮ ವಿವಾಹ ಮಾಡ್ಕೊಂಡಿರ್ತಾರೆ. ಸೊ ಇದಲ್ಲದೆ ದ್ವಾರಕಾದಲ್ಲಿ ಇದು ಹೇಗೆ ಈ ಮಹಿಷಿಗಳು ಜೀವನ ನಡೆಸ್ತಾ ಏನೇನು ಆಗಿದೆ ಅಂತ ಪ್ರೇಮದ ಬಗ್ಗೆ. ದ್ವಾರಕಾದಲ್ಲಿ ಗೋಪಿಯರಿಗೆ ಕೃಷ್ಣನಲ್ಲಿ
ಕೃಷ್ಣನಲ್ಲಿ ಯಾವ ಯಾವುದೇ ಸಂಬಂಧಿತ ಆ, ಸಾಮಾಜಿಕ ಸಂಬಂಧಿತ ಅಪೇಕ್ಷೆ ಇಲ್ಲ. ಅವರು ವಿವಾಹ ಏನೋ ಅನ್ಯ ಗೋಪಿಯರ ಜೊತೆ ಆಗಿತ್ತು. ಆದ್ರೆ ಕೃಷ್ಣನಿಗೆ ಅಂತೂ ಅವರು ಆ ಆ ಒಂದು ಜನ್ಮ ಜಾತ ಪ್ರೇಮ ಆಯಿತು. ಹ? ಇದು ಬಿಟ್ಟು ದ್ವಾರಕಾದ ಪ್ರತ್ಯೇಕ ರಾಣಿಗೆ 10 ಪುತ್ರ ಹಾಗೂ ಒಂದು ಕನ್ಯೆ. ಆದ್ರಿಂದ ಆ ರಾಣಿಯರ ಪ್ರೇಮ ಅನೇಕ ಭಾಗದಿಂದ ವಿಭಾಜಿತವಾಗಿದೆ. ಪರಂತು ಗೋಪಿಯರಿಗೆ ಯಾವ ಸಂತಾನನೂ ಇರಲಿಲ್ಲ. ಹಾಗೂ ತಮ್ಮ ಪತಿಯರ ಜೊತೆಗೂ ಯಾವ ಸಂಬಂಧ ಇರಲಿಲ್ಲ. ಅವರು ಇದ್ದಿದ್ದು ಕೇವಲ ಕೃಷ್ಣನ ಜೊತೆ ಅಖಂಡ ಪ್ರೇಮ ಇತ್ತು. ಆದ್ರಿಂದ ಗೋಪಿಯರ ವಿವಾಹ ಆಯ್ತು. ಆವಾಗಿಂದ ಅವರು ಪರವಧುವೆ ಆದ್ರು. ಕೃಷ್ಣ ಪರಪುರುಷ ಆದ್ರು. ಯಾವಾಗ ಗೋಪಿಯರ ವಿವಾಹ ಆಗಿತ್ತೋ ಆವಾಗ್ಲಿಂದ ಪರವಧು ಆಗೋಯ್ತು, ಕೃಷ್ಣ ಪರಪುರುಷ ಆಗುತ್ತೆ. ಆದ್ರಿಂದ ಅವರು ಸ್ವತಂತ್ರ ರೂಪದಲ್ಲಿ ಶ್ರೀಕೃಷ್ಣನ ಮಿಲನ ಆಗ್ತಿರ್ಲಿಲ್ಲ. ಅವನ ಮಿಲನದಲ್ಲಿ ಮಾತ್ರ. ಸೊ ಗೋಪಿಯರ ಪರಿ ಪಾರಿವಾರಿಕ ಜನ ಹಾಗೂ ಲೋಕ ಮರ್ಯಾದ ಆದಿ ಅನೇಕ ಬಾಧೆಗಳಿದ್ವು ಗೋಪಿಯರ್ ಕೃಷ್ಣ ಭೇಟಿ ಮಾಡೋದಕ್ಕೆ. ಅವ್ರು ಯಾವುದೇ ಒಂದು ಕಾರಣದಿಂದ ಒಂದು ಬಹಾನೆ ನೆಪ ಮಾಡ್ಕೊಂಡು ಅವರು ಕೃಷ್ಣನ ಮಿಲನ ಮಾಡೋದಕ್ಕೆ ಒಂದು ಅವಸರ ಹುಡುಕ್ತಾ ಇದ್ರು. ಅದೇ ಪ್ರಕಾರ ಕೃಷ್ಣ ಕೂಡ ತನ್ನ ತಾಯಿ, ತಂದೆ, ಮೈಯ ಹಾಗೂ ಸ್ನೇಹಿತರಿಂದ ಕಾಣಿಸ್ಕೊಳ್ದಿರ ಗೋಪಿಯರ ಮಿಲನದಲ್ಲಿ ಅವಸರ ಮಾಡ್ತಾ ಇದ್ರು. ಒಂದ್ಸಾರಿ ಏನ್ ಹೇಳ್ತಾರೆ ಅಂದ್ರೆ, ಗೋಪಿಯರು ನೋಡೋದಿಕ್ಕೆ ಏನೋ ಒಂದು ಒಳ್ಳೆ ಸಂದರ್ಭ ನೋಡ್ತಾ ಇದ್ರು. ಅವರು ಅವನ್ನ ಭೇಟಿ ಮಾಡೋದಕ್ಕೆ ತೀವ್ರ ಉತ್ಕಂಠತ ನಿರಂತರವಾಗಿ ಜಾಸ್ತಿ ಆಗ್ತಾ ಇತ್ತು. ಹಾಗೂ ಈ ವಿರಹ ಮಿಲನದ ಉಂಟಾಗುವ ಆನಂದನ ಕೋಟಿ ಗುಣ ಜಾಸ್ತಿ ಮಾಡುತ್ತೆ. ಆದ್ರೂ ಕೃಷ್ಣ ಪರಮ ಸ್ವತಂತ್ರ. ಸೊ ಅದಕ್ಕೆ ರಜದ ಲೀಲಾಗಳ ಕೃಷ್ಣ ಲೀಲೆಗಳ ಪ್ರವೇಶ ಮಾಡೋದಿಕ್ಕೆ ಗೋಪಿ ಭಾವನೆ ಏಕಮಾತ್ರ ಯೋಗ್ಯತಾ. ಗೋಪಿ ಭಾವನೆ ಅದಿದ್ರೇನೆ ಅಲ್ಲಿ ಎಂಟ್ರಿ ಆಗೋದು. ಗೋಪಿ ಒಂದ್ಸಾರಿ ರಾಸಲೀಲಾ ಸಮಯದಲ್ಲಿ ಮಹಿಮನ್
ಕೇಳ್ಬಿಟ್ಟು ರಾಸಲೀಲೆ ಮಹಿಮೆ ಕೇಳ್ಬಿಟ್ಟು ಲಕ್ಷ್ಮೀಜಿ ಹೃದಯದಲ್ಲಿ ಅದನ್ನ ಪ್ರವೇಶ ಮಾಡೋದಕ್ಕೆ ಲಾಲಸೆ ಉಂಟಾಗುತ್ತೆ. ಆದ್ರೆ ಲಕ್ಷ್ಮೀಜಿ ವೃಂದಾವನದಲ್ಲಿ ಕೂಡ ಅವಳಿಗೆ ಪ್ರವೇಶದ ಅಧಿಕಾರ ಇಲ್ಲ. ಆದ್ರಿಂದ ಅಯಮ್ಮ ಯಮುನದ ಆ ಆ ಆ ಕಡೆ ಬೇಲ್ವನದಲ್ಲಿ ಸಾವಿರಾರು ವರ್ಷಗಳ ತಪಸ್ಸೆ ಮಾಡ್ತಾರೆ. ಸೊ ಅವಳಿಗೆ ಅಧಿಕಾರ ಇಲ್ಲ. ಆದ್ರಿಂದಾನೇ ಯಮುನಾ ಹತ್ಲಾ ಕಡೆ ಬೇಲ್ವನ ಅಂತಿದೆ. ಅಲ್ಲಿ ಯಮುನಾ ಹತ್ಲಾ ಕಡೆ ಸಾವಿರಾರು ವರ್ಷದಿಂದ ತಪಸ್ಸೆ ಮಾಡ್ತಿದ್ದಾಳೆ. ಆ ಕೃಷ್ಣನೇ ಬಂದು ಕೇಳ್ತಾನೆ, ಈ ಕಠೋರ ತಪಸ್ಸೆ ಯಾವ ಕಾರಣದಿಂದ ನೀನ್ ಮಾಡ್ತಾ ಇದೀಯ ಅಂತ. ಲಕ್ಷ್ಮೀಜಿ ಹೇಳಿದ್ಲು, ನಾನು ನಿಮ್ಮಿಂದ ರಾಸಲೀಲೆ ಪ್ರವೇಶ ಮಾಡಕ್ಕೆ ಇಚ್ಛೆ ಇದೆ. ಶ್ರೀಕೃಷ್ಣ ಅಂತಾನೆ, ಈಗ ನಿನ್ಗೆ ಅದು ಅಸಾಧ್ಯ. ಅಸಾಧ್ಯ. ಇಷ್ಟು ಕಠೋರ ತಪಸ್ಸೆ ಯಾಕೆ ಮಾಡ್ತಾ ಇದೆಯಾ ಅದಕ್ಕೆ ಹೇಳ್ತಾಳೆ, ಓ ಕೃಷ್ಣ, ನಿಮ್ಮ ಒಂದು ವರ ಕೇಳ್ಬೇಕು ಅಂತಿದ್ದೀನಿ. ಪಡ್ಕೊಂಡು ರಾಸಲೀಲೆನಲ್ಲಿ ಪ್ರವೇಶ ಮಾಡ್ಬೇಕು ಅಂತ ಇದ್ದೀನಿ. ಕೃಷ್ಣನೇ ಹೇಳ್ತಾನೆ, ಈಗ ನಿನಗದು ಸಾಧ್ಯವಿಲ್ಲ. ನಾನ್ ನಿಮ್ಮಿಂದ ಒಂದು ವರ ತಗೊಂಡು ಕೃಷ್ಣ ಹೇಳ್ತಾನೆ ಏನಂದ್ರೆ, ರಾಸಲೀಲೆನಲ್ಲಿ ಪ್ರವೇಶ ಮಾಡೋದಕ್ಕೆ ಇಚ್ಛೆ ಇದೆ ಅಂತ. ಇದು ಕೃಷ್ಣ ಹೇಳ್ತಾನೆ, ಅದು ಇವಾಗ ಸಂಭವ ಇಲ್ಲ ನಿಮ್ಗೆ. ಯಾಕೆ ಸಂಭವ ಇಲ್ಲ ಅಂತ ಕೇಳಿದ್ರೆ ಕೃಷ್ಣ ಹೇಳ್ತಾನೆ, ರಾಸಲೀಲೆ ಪ್ರವೇಶ ಮಾಡೋದಿಕ್ಕೆ ಗೋಪಿ ದೇಹ ಹಾಗೂ ಗೋಪಿ ಅಭಿಮಾನ ಅವಶ್ಯಕ. ಈ ಜನ್ಮದ ಪಶ್ಚಾತ್ತ ಈ ಜನ್ಮದ ಪಶ್ಚಾತ್ ನೀನು ವೃಂದಾವನದಲ್ಲಿ ಯಾವುದೇ ಗೋಪಿಯರ ಗರ್ಭದಿಂದ ಜನ್ಮ ತಳೆದು ಒಬ್ಬ ಗೋಪನ ಜೊತೆಗೆ ಮದುವೆ ಆಗಿ ಆಗ ಮಾಡಿದ್ರೆ ಆವಾಗ ನಿತ್ಯ ಸಿದ್ಧ ಗೋಪಿಯರ ಅನಗತ್ಯದಿಂದ ಶುದ್ಧ ಗೋಪಿ ಅಭಿಮಾನ ಮಾನದಲ್ಲಿ ಮಿಶ್ರಿತ ಹೋಗುತ್ತೆ.
ರಾಸಲೀಲೆಯಲ್ಲಿ ಪ್ರವೇಶ ಮಾಡಬಹುದು. ಯಾವ ರಜಗೋಪಿಗಳಿಗೆ ಸಂತಾನ ಇದೆಯಾ ಅವರು ರಾಸಲೀಲೆಯಲ್ಲಿ ಪ್ರವೇಶ ಮಾಡಕ್ಕಾಗಲ್ಲ. ಸೊ ಲಕ್ಷ್ಮೀದೇವಿ ಅದಕ್ಕೆ ವಿರೋಧ ಮಾಡ್ತಾ ಇರ್ತಾಳೆ. ಅವಳ ಅಭಿಮಾನನ ಬಿಟ್ಟು ಬರ್ಬೇಕಾಗುತ್ತೆ. ನಾನು ಬ್ರಾಹ್ಮಣಿ, ನಾರಾಯಣ್ ಭಕ್ತಿ. ಸೊ ಅದು ಅದಕ್ಕೆ ಆಗಲ್ಲ, ಹತ್ರ ಇದ್ರು ಸಹ. ಲಕ್ಷ್ಮೀದೇವಿ ವಿರೋಧ ಮಾಡ್ತಾ ಇರ್ತಾರೆ. ನಾನು ನನ್ನ ಪತಿ ನಾರಾಯಣ ಪರಿತ್ಯಾಗ ಮಾಡೋದು ಅದೇ ಸಾಧ್ಯ. ನಾನು ನಾರಾಯಣ ಬಿಟ್ಟು ನನ್ನ ಸತಿತ್ವ ತ್ಯಾಗ ಮಾಡಿ ಯಾವುದೇ ಒಂದು ಗೋಪ ವಿವಾಹ ನೈಪಥ್ಯತೆ. ಸೊ ಇದು ಸುಮಾರು ಇಂಟ್ರೆಸ್ಟಿಂಗ್ ಕಥೆ ಇದೆ. ಲಕ್ಷ್ಮೀಜಿ ಇವತ್ತು ಅದಕ್ಕೋಸ್ಕರ ಇವತ್ತು ನೀವು ವೃಂದಾವನ್ಗೆ ಹೋದ್ರೆ ಅಲ್ಲಿ ಬೇಲ್ವನದಲ್ಲಿ ತಪಸ್ಸೆ ಮಾಡ್ತಾಳೆ. ಹಾಗೂ ಯೋಗ್ಯತಾ ಪ್ರಾಪ್ತಿಯನ್ನ ಮಾಡ್ಕೊಂಡಿಲ್ಲ. ತುಂಬಾ ಜನ ಈ ಗೋಪಿ ಪ್ರೇಮನ ಅಭಿಲಾಷೆ ಮಾಡ್ತಾರೆ, ಆದ್ರೆ ಇದು ತುಂಬಾ ದುರ್ಲಭವಾದ ವಸ್ತು. ಗೋಪಿ ಪ್ರೇಮ ಇಲ್ಲಿವರೆಗೂ ಲಕ್ಷ್ಮಿ, ಶಂಕರ, ಬ್ರಹ್ಮಾಜಿ ಇದಕ್ಕೆ ಪ್ರಾಪ್ತಿ ಆಗಿಲ್ಲ. ಹಾಗಾದ್ರೆ ಬೇರೆಯವ್ರ ಗತಿ ಏನು? ವೃಂದಾವನದಲ್ಲಿ ಮಾತ್ರ ಕೃಷ್ಣನ್ಗೆ ತಾಯಿ, ಬಾಬಾ, ಸಖ ಹಾಗೂ ಅನ್ಯ ಗೋಪ ಮಾತೃತುಲ್ಯ ಗೋಪ್ಯ ಅವನಿಗೆ ತುಂಬಾ ಪ್ರೇಮ ಮಾಡ್ತಾರೆ. ಅಹೋ ಭಾಗ್ಯಂ ಅಹೋ ಭಾಗ್ಯಂ ಅಹೋ ಭಾಗ್ಯಂ ಅಹೋ ಭಾಗ್ಯಂ ನಂದ ಗೋಪ ವ್ರಜೈಕಸಾಂ ಯನ್ಮಿತ್ರಂ ಪರಮಾನಂದಂ ಪೂರ್ಣ ಬ್ರಹ್ಮ ಸನಾತನ. ನಂದ ಮಹಾರಾಜ್ ಹಾಗೂ ಎಲ್ಲ ಗೋಪಿ ಹಾಗೂ ರಜದಲ್ಲಿ ವಾಸ ಮಾಡ್ತಿರೋ ಪಶು ಪಕ್ಷಿ ಆದಿ ಪ್ರಾಣಿ ಎಲ್ಲ ಮಹಾಭಾಗ. ನಂದ ಮಹಾರಾಜ ಎಲ್ಲ ಗೋಪಿಯರು ಹಾಗೂ ರಜದಲ್ಲಿ ವಾಸ ಮಾಡ್ತಿರೋ ಪಶು ಪಕ್ಷಿ ಆದಿ ಪ್ರಾಣಿ ಎಲ್ಲ ಮಹಾಭಾಗ. ಅಂದ್ರೇನು? ಅವರ ಭಾಗ್ಯಕ್ಕೆ ಯಾವುದೇ ಸೀಮಾ ಇಲ್ಲ, ಅಂತ್ಯ ಇಲ್ಲ. ಯಾಕಂದ್ರೆ ಪರಮಾನಂದ ಸ್ವರೂಪ ಸನಾತನ ಪರಬ್ರಹ್ಮ ಅವನಿಗೆ ಬಂಧು ಅಂತ ಮಾಡಿಕೊಂಡು ಅವನ ಮಧ್ಯದಲ್ಲಿ ಅವತಾರ ಮಾಡಿದ.
ಅವತಾರ ಮಾಡಿರ್ತಾರೆ. ಸೊ ಅದರಿಂದಾನೇ ನ ಪರಾಯೇಹಂ ನಿರವಧ್ಯ ಯುಜಾಂ ಸ್ವಸಾಧುಕೃತ್ಯಂ ವಿಬುಧಾಯುಷಂ ಯಾ ಮಾ ಭಜನ್ ದುರ್ಜರಗೇಹ ಶೃಂಖಲಾ ಸಮೃಶ್ಚಯ ತದೇವ. ಈಗ ಕೃಷ್ಣ ಹೇಳ್ತಾನಂದ್ರೆ, ಓ ಗೋಪೀಸ್, ಪ್ರಿಯ ಗೋಪೀಸ್, ನನ್ನ ಜೊತೆ ನಿಮ್ಮ ಮಿಲನ ಸರ್ವತ ನಿರ್ದೋಷ ಹಾಗೂ ನಿರ್ಮಲ. ಇದು ನೋಡಿ, ಸ್ವಲ್ಪ ಇದನ್ನ ಅರ್ಥ ಮಾಡ್ಕೊಳ್ಳೋದು ಏನಂದ್ರೆ, ನಿರ್ದೋಷ ಹಾಗೂ ನಿರ್ಮಲ ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಿಜ ಸುಖದ ಕಾಮೆ ಲೇಷ ಮಾತ್ರನೂ ಇಲ್ದಿರ ನಿಜ ಸುಖದ ಕಾಮೆ ವಿಶುದ್ಧ ಪ್ರೇಮಮಯ ಆಗಿದ್ದಾರೆ. ನೀವು ಗೃಹಸ್ಥಿ ದುಷ್ಕರ ಸೊ ಹೀಗೆ ಚೈತನ್ಯ ಮಹಾಪ್ರಭುಗಳು ಈ ಏರ ಪಂಚಮಿ ನೋಡಿ ತುಂಬಾ ಸಂತೋಷ ಪಟ್ರು. ಇದು ತುಂಬಾ ಗಾಢವಾದ ವಿಷಯ. ಏನಂದ್ರೆ ಚೈತನ್ಯ ಮಹಾಪ್ರಭು ಬರಕ್ ಮುಂಚೆ ಈ ಒಂದು ರಹಸ್ಯ ಯಾರಿಗೂ ಗೊತ್ತಿರಲಿಲ್ಲ. ಸೊ ಈ ನೋಡಿ ಎಲ್ಲ ಮ್ಯಾಚ್ ಆಗುತ್ತೆ. ಈಗ ತಾನೇ ರೋಡ್ಗಳು ಸರಿ ಇಲ್ಲ, ಹಿಂದಿಂದ ರೋಡ್ಗಳೆಲ್ಲ ಬರಬೇಕು. ಬಟ್ ಆದ್ರೂ ಗೂಗಲ್ ಅಲ್ಲಿ ಅಷ್ಟು ಇಲ್ಲ ಅಂದ್ರೂ ನಡೆಯುತ್ತೆ. ನಾವಿಲ್ಲಿಗೆ ಮುಗಿಸ್ತೀವಿ, ಯಾಕಂದ್ರೆ ಲೇಟ್ ಆಗ್ತಾ ಇದೆ. ನನಗೂ ಆಗ್ತಾ ಇದೆ. ವಂಚ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. जय हेरा पंचमी की जय, जगन्नाथ बलदेव सुभद्रा सुदर्शन की जय, गौर प्रेमानंदे कृष्णाय कृष्ण भक्ताय तद भक्ताय हरे कृष्ण 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 हरे हरे, हरे राम राम राम। धन्यवाद, प्रणाम। प्रणाम गुरुजी।